Hello, hi, good morning to everyone. Welcome back to English World Academy Dharwada. ಸ್ನೇಹಿತರೆ, as I told you, so we will going to deal with B forms. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಬಿ ಫಾರ್ಮ್ಸ್ ಅನ್ನ, ಡೂ ಫಾರ್ಮ್ಸ್ ಅನ್ನ ಮತ್ತೆ ಹ್ಯಾವ್ ಫಾರ್ಮ್ಸ್ ಅನ್ನ ಹೇಗಿರ್ತದೆ ಅಂತ ನೋಡೋಣ ಅಂತ. ಸ್ನೇಹಿತರೆ, ನೀವು ಇವತ್ತು ಬಿ ಫಾರ್ಮ್ಸ್ ಅಂದ್ರೆ ಬಹಳ ಜನ ಮೆನಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್, ರೈಟ್? ಹೌ ಟು ಯೂಸ್ ಬಿ ಫಾರ್ಮ್ಸ್ ಅಂದ್ರೆ ಏನು, ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರ. ಸೊ ಇವತ್ತು ನಾವು ತುಂಬಾ ಅಚ್ಚುಕಟ್ಟಾಗಿ ಹೇಗ್ ಹೇಳ್ತೀರಾ ಹಾಗೆ ನಾ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಾನು ವ್ಯೂಸ್ಗೋಸ್ಕರ ಆಗಿರ್ಲಿ, ಸಬ್ಸ್ಕ್ರೈಬ್ಗೋಸ್ಕರ ಆಗಿರ್ಲಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಿಮಗೆ ಕಲಿಸ್ಬೇಕು ಅಂತಕ್ಕಂತ ಒಂದು ಆಸೆ, ಅತ್ಯಂತ ಕಠಿಣ ಇರ್ತಕ್ಕಂತಹ ಕಾನ್ಸೆಪ್ಟ್ ಅನ್ನು ಸಹ ಸರಳವಾಗಿ ನಮ್ಮ ಆಡು ಭಾಷೆಯಲ್ಲೇ ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ತೇನೆ. ಸ್ನೇಹಿತರೆ, ನಾನು ಹೇಳ್ತಕ್ಕಂತ ಪ್ರತಿಯೊಂದು ವಿಷಯವನ್ನ ನೀವು ಗಮನವಿಟ್ಟು ಕೇಳ್ತಾ ಹೋದ್ರೆ ಅಷ್ಟೇ ಸಾಕು ಸ್ನೇಹಿತರೆ, ಮತ್ತೇನು ಬೇಡ. ನೋಡಿ ಸ್ನೇಹಿತರೆ, ಬಿ ಫಾರ್ಮ್ಸ್. ಸೊ ಹಾಗಾದ್ರೆ ಬಿ ಅಂದ್ರೆ ಏನ್ರಿ? ಬಿ ಅಂದ್ರೆ ಇರು. ಈಗ ನೀವು ಹೇಳಿರ್ತೀರಿ, ನೀವ್ ಅಲ್ಲೇ ಇರು, ನಾ ಬರ್ತೀನಿ ಅಂತೀವಿ. ಅಲ್ಲೇ ಇರು, ಅಲ್ಲೇ ಅಂದ್ರೆ ದೇರ್. ಅಲ್ಲೇ ಅಂದ್ರೆ ಏನ್ರಿ? ಈಗ ಅಲ್ಲೇ ಇರು. ಬಿ ಬಿ ಅಂದ್ರೆ ಏನ್ರಿ? ಇರು. ಇರು ಅಂದ್ರೆ ಅಲ್ಲೇ ಅಂದ್ರೆ ಓಕೆ, ಇರು ಅಂದ್ರೆ ಬಿ ದೇರ್. ಸೊ ಬಿ ಅಂದ್ರೆ ಇರು. ಹಾಗಾದ್ರೆ ಇರುವಿಕೆಯನ್ನ ಹೇಳ್ತದ, ಮತ್ತೆ ಆಗುವಿಕೆಯನ್ನ ಹೇಳ್ತದ. ಇರ್ಬೇಕದು ಆಕ್ಚುಲಿ. ಈಗ ನೀವು ನನ್ನ ಸ್ಟೂಡೆಂಟ್ಸಾ, ನಾನ್ ನಿಮ್ಮ ಟೀಚರಾ? ಸೊ ಇದೀರಾ ತಾನೆ? ಇದೀರಾ ಇಲ್ವೋ? ಸೊ ಹಾಗೆ ನೋಡ್ರಿ ಸ್ನೇಹಿತರೆ, ಈಗ ಸೊ ಇದನ್ನ ಪ್ರೆಸೆಂಟ್ ಒಳಗಡೆ ಅಂದ್ರೆ ಈಗ ಸದ್ದ ನೀವು ಈಗೇನ್ ಮಾಡ್ತಾ ಇದ್ದೀರಲ್ವಾ, ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ನಾನೇನ್ ಮಾಡ್ತಾ ಇದ್ದೀನಿ? ಟೀಚಿಂಗ್ ಮಾಡ್ತಾ ಇದ್ದೀನಿ. ಸೊ ಈಗ ಅದು ಇರ್ಬೇಕು. ಯಾವುದೇ ವಸ್ತು ಆಗಿರ್ಬೇಕು, ಅದು ಒಂದು ಸ್ಥಿತಿಯನ್ನ ತೋರಿಸ್ಬೇಕು, ಅಥವಾ ಅದು ಇರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಸ್ನೇಹಿತರೆ, ಈಗ ಬಿ ಫಾರ್ಮ್ಸ್ ಅಂತ ಹೇಳಿದ್ರೆ ಈಸ್, ಯಾಮ್, ಆರ್ ಪ್ರೆಸೆಂಟ್ ಒಳಗಡೆ. ಓಕೆನಾ? ಸೊ ನೋಡಿ, ಪ್ರೆಸೆಂಟ್ ಅಲ್ಲಿ ಈಗ ಐ ಜೊತೆಗೆ ಏನ್ ಹೋಗುತ್ತೆ? ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಐ ಜೊತೆ ಏನ್ ಹೋಗುತ್ತಪ್ಪ? ನೀವು ಪ್ರತಿನಿತ್ಯ ಹೇಳ್ತಾ ಇರ್ತೀರಾ, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಅ ಬಾಯ್, ರೈಟ್? ಐ ಆಮ್ ಅ ಸ್ಟೂಡೆಂಟ್ ಆಫ್ ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ, ಐ ಆಮ್ ಅ ಸ್ಟೂಡೆಂಟ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕೇರಳ ಹೇಳ್ತೀವಿಲ್ಲ? ಸೊ ಹೀಗೆ ಐ ಜೊತೆ ಏನ್ ಹೋಗತ್ರಿ? ಐ ಜೊತೆ ಯಾಮ್ ಹೋಗುತ್ತೆ, ಹೌದಾ? ಸೊ ಐ ಜೊತೆ ಯಾಮ್ ಹೋಗುತ್ತಾ? ಓಕೆ. ಸೊ ಯು ಜೊತೆ ಏನ್ ಹೋಗುತ್ತಪ್ಪ? ನೀವ್ ಹೇಳ್ತಿರ್ತೀರಾ, ಯು ಆರ್ ಮೈ ಫ್ರೆಂಡ್, ಲೇ ದೋಸ್ತ ಹೇಳ್ತಿರ್ತೀರೋ, ನೀ ನನ್ ಫ್ರೆಂಡ್ ಅದಿ. ಇದೆಯಲ್ಲೋ? ಇರುವಿಕೆಯನ್ನ ಹೇಳ್ಬೇಕು, ಇರ್ಬೇಕದು ಪ್ರೆಸೆಂಟ್ ಒಳಗಡೆ, ಪ್ರಸ್ತುತದೊಳಗಡೆ ಇರ್ಬೇಕು. ಹಾಗಿದ್ದಾಗ ಏನಂತೀವಿ ನಾವು? ಇರುವಿಕೆಯನ್ನ ತೋರಿಸ್ಬೇಕು. ಏನಂತಿ? ನೀ ನನ್ನ ದೋಸ್ತದಿ, ಅವ್ರು ನಮ್ಮ ಅಪ್ಪ ಅದಾರು, ಆಮೇಲೆ ಅವರು ನಮ್ಮ ಸ್ನೇಹಿತರದಾರ. ಓಕೆ, ದೇ ಆರ್ ಮೈ ಫ್ರೆಂಡ್ಸ್ ಅಂತೀವಲ್ಲ. ಸೊ ದೇ ಆರ್, ನೋಡಿ ಆರ್, ಹೌದಾ? ಸೊ ಇಲ್ಲಿ ಏನಂತೀರಿ ನೀವು? ಈಗ ನೋಡ್ರಿ, ಐ ಆಮ್ ಅ ಸ್ಟೂಡೆಂಟ್, ಹೌದಾ? ಸೊ ಐ ಆಮ್ ಅ ಸ್ಟೂಡೆಂಟ್, ಹೌದಾ? ನೋಡ್ರಿ ಇಲ್ಲಿ ಸರ್. ಓಕೆ, ಐ ಓಕೆ, ಯಾಮ್ ಓಕೆ. ಸರ್ ಯಾಮ್ ಯಾಕೆ ಹಚ್ಚಬೇಕ್ರಿ? ಯಾಮ್ ಇರ್ಲಿಲ್ಲ ನಡೆಯೋದಿಲ್ವಾ? ಸ್ನೇಹಿತರೆ, ಯಾಮ್ ಅಂತಕ್ಕಂಥದ್ದು ಒಂದು ಲಿಂಕಿಂಗ್ ವರ್ಬ್ ಆಗಿ ಬರುತ್ತೆ. ಏನ್ ಲಿಂಕ್ ಮಾಡತ್ತಪ್ಪ ಅಂದ್ರೆ, ಈ ಐ ಸಬ್ಜೆಕ್ಟ್ ಇದೆ ಅಲ್ವಾ, ಇದು ಸಬ್ಜೆಕ್ಟ್, ಹೌದಾ? ಸಬ್ಜೆಕ್ಟಿಗೂ ಮತ್ತೆ ಇಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟಿಗೂ ಇಬ್ರು ಒಂದೇ ಅಂತಕ್ಕಂಥದ್ದನ್ನ ಕನೆಕ್ಟ್ ಮಾಡ್ಲಿಕ್ಕೆ, ಲಿಂಕ್ ಮಾಡ್ಲಿಕ್ಕೆ ಪ್ರೆಸೆಂಟ್ ಅಲ್ಲೇ ತೋರಿಸ್ತಾ ಇರಬೇಕು. ಐ ಆಮ್ ಅ ಸ್ಟೂಡೆಂಟ್. ಈ ಐ ಬೇರೆ ಅಲ್ಲ, ಸ್ಟೂಡೆಂಟ್ ಬೇರೆ ಅಲ್ಲ, ಅದು ನಾನೇ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ನಮ್ಗೆ ಯಾಮ್ ಅಂತಕ್ಕಂಥದ್ದು ಬರ್ತದೆ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಯು ಆರ್, ನೋಡ್ರಿ, ಯು ಆರ್ ಮೈ ಫ್ರೆಂಡ್, ನೋಡ್ರಿ, ಯು ಆರ್ ಮೈ ಫ್ರೆಂಡ್, ಹೌದಾ? ಸೊ ನೋಡ್ರಿ ಇಲ್ಲಿ, ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತ. ಹೇಳ್ತಿರ್ತಾನೆ, ಯು ಆರ್ ಮೈ ಫ್ರೆಂಡ್, ಈಸ್ ಮೈ ಫ್ರೆಂಡ್ ಅಂತಿರ್ತಿರ್ತಾನೆ. ಯು ಆರ್ ಮೈ ಫ್ರೆಂಡ್, ದೇ ಆರ್ ಮೈ ಟೀಚರ್ಸ್, ರೈಟ್? ಇಸಂಟ್ ಇಟ್? ಹೇಳ್ತೀವಿಲ್ಲೋ? ಸೊ ಹೀಗೆ ನೋಡ್ರಿ. ಆಮೇಲೆ ವಿ, ವಿ ಅಂದ್ರೆ ಏನ್ರಿ? ಈಗ ನಾವೆಲ್ಲರೂ ಸ್ನೇಹಿತರು ಅಂತ ಹೇಳ್ಬೇಕು, ಅವರು ಟೀಚರ್ ಅಂತ ಹೇಳ್ಬೇಕು, ಅವರೆಲ್ಲ ಶಿಕ್ಷಕರು ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಿ? ಈಗ ದೇ ಟೀಚರ್ ಅಂತ ಹೇಳಕ್ ಬರೋಂಗಿಲ್ಲ. ದೇ ಅಂದ್ರೆ ಬೇರೆ ಆಕೈತಿ, ಟೀಚರ್ಸ್ ಬೇರೆ ಆಕೈತಿ. ಸೊ ಹಂಗಾಗಿ ಅವ್ರ ಇಬ್ರು ಒಂದೇ ಅಂತ ಲಿಂಕ್ ಮಾಡಕ್ಕೆ ಏನ್ ಮಾಡ್ಬೇಕ? ಆರ್ ಅನ್ನ ಹಚ್ಬೇಕ. ನೋಡ್ರಿ ಇಲ್ಲಿ, ದೇ ಆರ್, ದೇ ಆರ್, ನೋಡಿ ಇಲ್ಲಿ, ದೇ ಆರ್ ಟೀಚರ್ಸ್, ಹೌದಾ? ಸರಿ, ಆರ್ ಯಾಕೆ ಬರ್ತಾ ಇದೆ? ಯಾಕೆ ಇಲ್ಲಿ ಯಾಮ್ ಬರಲ್ಲ? ಯಾಕಂದ್ರೆ ಸ್ನೇಹಿತರೆ, ಯಾಮ್ ಅನ್ನೋದು ಸಿಂಗುಲರ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್, ಇದು ಕೂಡ ಹೆಲ್ಪಿಂಗ್ ವರ್ಬ್. ಆದ್ರೆ ಇವು ಆರ್ ಅಂತಕ್ಕಂಥದ್ದು ಪ್ಲೂರಲ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಟೀಚರ್ಸ್ ಅಂತಕ್ಕಂಥದ್ರಲ್ಲಿ, ಅಲ್ಲಿ ಟೀಚರ್ಸ್ ಅಂತಕ್ಕಂಥದ್ದು ಪ್ಲೂರಲ್ ನೌನ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ?
ನಾವು ಆರ್ ಅನ್ನ ಯೂಸ್ ಮಾಡ್ತೀವಿ. ಸೊ ದೇ ನೋಡ್ರಿ ಸ್ನೇಹಿತರೆ, ದೇ ಆರ್ ಮೈ ಕಲೀಗ್ಸ್, ರೈಟ್, ದೇ ಆರ್ ಮೈ ಸ್ಟೂಡೆಂಟ್ಸ್, ರೈಟ್. ಸೊ ನೀವ್ಯಾರು? ನೀವೆಲ್ಲ ನನ್ನ ಸ್ಟೂಡೆಂಟ್ ಅಲ್ವಾ? ಯು ಆರ್ ಮೈ ಸ್ಟೂಡೆಂಟ್, ಹೌದಾ? ಸೊ ಈ ರೀತಿ ದೇ ನೋಡ್ರಿ, ದೇ ಆರ್ ಮೈ ಟೀಚರ್ಸ್, ಅವರು ನನ್ನ ಟೀಚರ್ಸ್. ಸ್ನೇಹಿತರೆ ಇಲ್ಲಿ ವಿ ಆರ್ ಟೀಚರ್ಸ್ ಅಂತ ಆಗ್ಬೇಕಾಗಿತ್ತು. ಓಕೆ, ವಿ ಆರ್ ಟೀಚರ್ಸ್. ಓಕೆ, ದೇ ಆರ್, ಈಗ ಅವರು ನಮ್ಮ ಟೀಚರ್ಸ್ ಅಂತ ಹೇಳ್ಬೇಕಾದ್ರೆ ನೋಡಿ ಇಲ್ಲಿ ದೇ ಆರ್, ನೋಡಿ, ದೇ ಆರ್ ಮೈ ಟೀಚರ್ಸ್, ಅವರು ನನ್ನ ಶಿಕ್ಷಕರು ಅಂತ ಹೇಳ್ಬೇಕಾದ್ರೆ ದೇ ಆರ್ ಮೈ ಟೀಚರ್ಸ್. ಆರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಅಲ್ಲಿ ಇರುವಿಕೆಯನ್ನ ತೋರಿಸ್ತದೆ. ದೇ ಆರ್ ಮೈ ಟೀಚರ್ಸ್ ಅಂತ ಹೇಳ್ಬೇಕಾದ್ರೆ ಅವ್ರು ನಮ್ ಶಿಕ್ಷಕರಾದಾರ, ಇದಾರಿಲ್ಲೋ? ಸೊ ಇರುವಿಕೆಯನ್ನ ಹೇಳ್ತದ. ಅರ್ಥ ಆಗ್ತಿದ್ಯಾ? ಸೊ ಏನೇ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಗಿಲ್ಲಪ್ಪ ಸರ್, ನಮ್ಗ ಆರ್ ಗೊತ್ತಾಗಿಲ್ರಿ, ಈಜ್ ಗೊತ್ತಾಗಿಲ್ರಿ, ಯಾಮ್ ಗೊತ್ತಾಗಿಲ್ರಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಪ್ಲೂರಲ್ ನೌನ್ ಅಂದ ತಕ್ಷಣ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ಗೊಂದಲಗಳು ಸ್ಟಾರ್ಟ್ ಆಗ್ತದೆ. ಏನಪ್ಪಾ ಈ ಪ್ಲೂರಲ್ ನೌನ್ ಹೆಂಗ್ ಬರ್ತಾವ ಏನ ಅಂತ ಹೇಳಿ. ಈಗ ನೋಡ್ರಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಈಗ ಟೀಚರ್ಸ್ ಅಂತ ಐತಪ್ಪ, ಟೀಚರ್ಸ್ ಅಥವಾ ಬಾಯ್ಸ್ ಅಥವಾ ಗರ್ಲ್ಸ್ ಅಂತ ಐತಿ. ಸೊ ಇದು ಏಕವಚನದಲ್ಲಿ ಐತೋ ಬಹುವಚನದಲ್ಲಿ ಐತೋ? ಟೀಚರ್ಸ್ ಅಂದ್ರೆ ಬಹುವಚನ, ಹೌದಾ? ಒಂದಕ್ಕಿಂತ ಹೆಚ್ಚಾಯ್ತಾ? ಬಾಯ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚಾಯ್ತಾ? ಗರ್ಲ್ಸ್ ಅಂತ ಒಂದಕ್ಕಿಂತ ಹೆಚ್ಚಾಯ್ತಾ? ಸೊ ಹಾಗಿದ್ದಲ್ಲಿ ನಾವೇನ್ ಮಾಡ್ಬೇಕಾ? ಆರ್ ಅನ್ನ ಯೂಸ್ ಮಾಡ್ಬೇಕಾ? ಹೇಗಪ್ಪ ಅಂತ ಹೇಳಿ ನೋಡಿ, ಇಲ್ಲಿ ಬಾಯ್ಸ್ ಆರ್ ಪ್ಲೇಯಿಂಗ್, ನೋಡ್ರಿ ಇಲ್ಲಿ ಬಾಯ್ಸ್ ಆರ್ ಪ್ಲೇಯಿಂಗ್. ಸೊ ನೋಡ್ರಿ, ಇಲ್ಲಿ ಬಾಯ್ಸ್ ಇರೋದಕ್ಕೆ ಇದು ಆರ್ ಬಂದಿದೆ. ಬಾಯ್ ಇದ್ದಿದ್ರೆ ಬೇರೆ ಹೆಲ್ಪಿಂಗ್ ವರ್ಬ್ ಅನ್ನು ತಗೊಳ್ತಾ ಇತ್ತು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ ಅಂದ್ರೆ ಕೇಳಿ ಸ್ನೇಹಿತರೆ, ನಾನ್ ನಿಮ್ಗೆ ಹೇಳ್ಕೊಡ್ತೇನೆ. ನೋಡಿ ಇಲ್ಲಿ ಹಿ ಶಿ ಇಟ್ ಇವುಗಳನ್ನ ನಾವು ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಕರಿತೀವಿ, ಹೌದಾ? ಇಂಗ್ಲಿಷ್ ಒಳಗಡೆ ಇವುಗಳನ್ನೇ ಥರ್ಡ್ ಪರ್ಸನ್. ಥರ್ಡ್ ಅಂದ್ರೆ ಯಾರ್ರಿ ಸ್ನೇಹಿತರ? ಈಗ ನೋಡ್ರಿ, ನಮ್ಮಲ್ಲಿ ಫಸ್ಟ್ ಪರ್ಸನ್ ಯಾರಪ್ಪ? ಫಸ್ಟ್ ಪರ್ಸನ್ ಯಾರು ಮಾತನಾಡ್ತಾರೆ ಅಂದ್ರೆ ಇಲ್ಲಿ ಮಾತನಾಡ್ತಿರೋದು ನಾನ್ ತಾನೆ. ಸೊ ನಾನ್ ಫಸ್ಟ್ ಪರ್ಸನ್. ಕೇಳಿಸ್ಕೊತಿದ್ದೀರಾ? ಸೊ ಕೇಳಿಸ್ಕೊಂಡ್ರೆ ನೀವು ಸೆಕೆಂಡ್ ಪರ್ಸನ್. ಸೊ ನಮ್ಮಿಬ್ಬರನ್ನ ಯಾರೋ ಒಬ್ರು ಕೇಳ್ತಿರ್ತಾರೆ, ಅವ್ರಿಗೆ ನಾವೇನಂತೀವಿ? ಅವನು, ಆಕಿ, ಅವ ಹೇಳ್ತೀವಿಲ್ಲೋ? ಸೊ ಅದು ಅಂತೀವಿಲ್ಲೋ? ಸೊ ಅವುಗಳನ್ನ ನಾವು ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಕರಿತೀವಿ. ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ನೆನ್ಪಿಟ್ಕೊಳ್ರಿ, ನಾವು ಯಾವಾಗ್ಲೂ ಸಿಂಗುಲರ್ ವರ್ಬ್ ಅನ್ನೇ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ನೋಡ್ರಿ, ಈಗ ಯಾಮ ಆರ್ ಆಯ್ತು, ಉಳಿದಿರೋದು ನಮ್ಗೆ ಈಸ್, ಹೌದಾ? ಸೊ ಇಲ್ಲಿ ನೋಡ್ರಿ, ಹಿ ಈಸ್, ನೋಡ್ರಿ, ಅವ ನಂದು ದೋಸ್ತ್ ಅದಾನ ಅಂತ ಹೇಳಿದ್ರೆ ಹಿ ಈಸ್ ಮೈ ಫ್ರೆಂಡ್, ಈಸ್ ಮೈ ಫ್ರೆಂಡ್, ಹೌದಾ ಸ್ನೇಹಿತರೆ? ಹಿ ಈಸ್ ಮೈ ಫ್ರೆಂಡ್, ಹೌದಾ? ಸೊ ಅವಳು ನನ್ನ ದೋಸ್ತ್ ಅದಾಳ ಅಂತ ಹೇಳಿದ್ರು ನೋಡ್ರಿ, ಶಿ ಇದ್ರೂ ಸಿ ಅನ್ನೋದು ಸಿಂಗುಲರ್ ಅದ, ಈಸ್ ಅಂತಕ್ಕಂಥದ್ದು ಸಿಂಗುಲರ್ ಬರ್ಬೇಕಾ? ಸೊ ನೋಡ್ರಿ, ಇಲ್ಲಿ ಸಿ ಈಸ್ ಮೈ ಫ್ರೆಂಡ್, ಹೌದಾ? ಸಿ ಈಸ್ ಮೈ ಫ್ರೆಂಡ್, ಹೌದಾ? ಸೊ ನೋಡ್ರಿ, ಇಟ್ ಅಂತ ಐತಿ, ಇಟ್ ನೋಡ್ರಿ, ಇಟ್ ಈಸ್ ಆಗತ್ತ ಸ್ನೇಹಿತರೆ. ಸೊ ಇಟ್ ಈಸ್ ಅ ಡಾಗ್, ನೋಡಿ, ಇಟ್ ಈಸ್ ಅ ಡಾಗ್, ಹೌದಾ? ಸೊ ನೋಡಿ ಸ್ನೇಹಿತರೆ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬಹುದು. ಏನು ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಕೇಳಿ, ನಾನ್ ನಿಮ್ಗೆ ಹೇಳ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಸಿಂಗುಲರ್ ವರ್ಬ್ ಬಂದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಟೀಚರ್ಸ್, ಬಾಯ್ಸ್, ಗರ್ಲ್ಸ್, ದೀಸ್ ಆರ್ ಪ್ಲೂರಲ್ ನೌನ್ಸ್, ಹೌದಾ? ಸೊ ನೋಡ್ರಿ, ಇಲ್ಲಿ ಬಾಯ್ ಅಂತ ತಗೊಂಡಪ್ಪ ಅಥವಾ ಗರ್ಲ್ ಅಂತ ತಗೊಂಡಿ, ಹೌದಾ? ಸೊ ನೋಡ್ರಿ, ಇಲ್ಲಿ ಗರ್ಲ್ ಈಸ್ ಕಮಿಂಗ್, ನೋಡಿ, ಗರ್ಲ್ ಈಸ್ ಕಮಿಂಗ್. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಗರ್ಲ್ ಒಂದೇ ಇರೋದಕ್ಕೆ ನಮಗೆ ಏನಾಯ್ತು? ಈಸ್ ಬಂತು. ಈ ರೀತಿಯಾಗಿ ನಾವು ಈಸ್, ಯಾಮ, ಆರ್ ಅನ್ನ ನಾವು ಬಳಸ್ತೀವಿ ಸ್ನೇಹಿತರೆ. ಇಲ್ಲೇನಾದ್ರೂ ಡೌಟ್ ಇದ್ರೆ ನನ್ಗೆ ಕಮೆಂಟ್ ಅಲ್ಲಿ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೊ ಇಲ್ಲೇನಾದ್ರೂ ಡೌಟ್ ಇದ್ರೆ ಹೇಳಿ ಸ್ನೇಹಿತರೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀಟಾಗಿ ನಾ ಹೇಳಿದೀನಿ ಸ್ನೇಹಿತರೆ, ಒಂದ್ ನೋಟ್ಸ್ ಇಡಿ. ನಾನ್ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್ ನಮ್ಮ ಇನ್ಸ್ಟಿಟ್ಯೂಟ್ ಒಳಗಡೆ ಏನ್ ಹೇಳ್ತೇವೆ ಹಾಗೇನೆ ನಾ ಹೇಳ್ತೇನೆ. ಯಾವುದೇ ರೀತಿಯಾದಂತಹ ವ್ಯೂಸ್ಗೋಸ್ಕರ ಆಗಿರ್ಲಿ, ನಾನು 2 ನಿಮಿಷಕ್ಕೆ 3 ನಿಮಿಷಕ್ಕೆ ವಿಡಿಯೋ ಮಾಡಕ್ ಹೋಗೋದಿಲ್ಲ. ನಿಮ್ಗೆ ಅರ್ಥ ಆಗ್ಬೇಕು ಆ ರೀತಿಯಾಗಿ ನಾನು ಮಾಡ್ತೀನಿ ಸ್ನೇಹಿತರೆ. ನೀವು ಇದನ್ನ ನೀಟಾಗಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಆಮೇಲೆ ನೀಟಾಗಿ ಬರ್ಕೊಳ್ಳಿ. ಏನ್ ಅರ್ಥ ಆಗ್ತಾ ಇಲ್ಲ ಅದನ್ನ ನನ್ಗೆ ಕೇಳಿ ಸ್ನೇಹಿತರೆ, ಓಕೆನಾ? ಸೊ ಈಗ ನಾವು ಇಲ್ಲಿ ನಮಗೆ ಗರ್ಲ್ ಈಸ್ ಅಂತ ಬಂದಿದೆ, ಇಲ್ಲಿ ಕಮಿಂಗ್ ಅಂತ ಬಂದಿದೆ. ನಿಮ್ಗೀಗ ಡೌಟ್ ಆಗಕ್ ಸ್ಟಾರ್ಟ್ ಆಗತ್ತೆ, ಹೌದಾ?
ಸೊ ಅದು ಡೌಟ್ ಅನ್ನ ಹೇಗೆ ರಿಮೂವ್ ಮಾಡ್ತೀನಿ ನೋಡ್ತಾ ಇರಿ ಸ್ನೇಹಿತರೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ವಾ, ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಎಲ್ಲಿ ಕಮಿಂಗ್ ಬಂತು ಮತ್ತೆ ಅಲ್ಲೆಲ್ಲೋ ಐ ಆಮ್ ಬಾಯ್ ಅಂತ ಹೇಳಿದ್ರು ಅಂತ. ಕೇಳಿ ಇಲ್ಲಿ ಸ್ನೇಹಿತರೆ, ಈಗ ನೋಡಿ ಇಲ್ಲಿ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅಥವಾ ಒಂದು ನೌನ್ ಅಥವಾ ಆಬ್ಜೆಕ್ಟ್ ಏನಾದ್ರು ಬಂತಂದ್ರೆ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಚೇಂಜಸ್ ಇರಲ್ಲ ಅಂತ ಹೇಳಿದೆ. ಹೇಗ್ ನೋಡಿ ಇಲ್ಲಿ ಐ ಆಮ್ ಅ ಡಾಕ್ಟರ್ ಅಂತ ಇದೆ ಸ್ನೇಹಿತರೆ. ಸೊ ಡಾಕ್ಟರ್ ಏನ್ ಸ್ನೇಹಿತರೆ ಇಲ್ಲಿ ನಾಮಪದ ಅಲ್ವಾ, ಇದೊಂದು ನೌನ್ ಅಲ್ವಾ. ಸೊ ನೌನ್ ಆಗಿದ್ದಕ್ಕೆ ಇಲ್ಲಿ ಐ ಎನ್ ಜಿ ಬರುತ್ತಾ? ನಾಮಪದಕ್ಕೆ ಯಾವತ್ತೂ ಐ ಎನ್ ಜಿ ಬರಲ್ಲ ಸ್ನೇಹಿತರೆ, ಹೌದಾ? ಸೊ ನೋಡ್ರಿ ಇಲ್ಲಿ ನಾಮಪದಕ್ಕೆ ಬರಲ್ಲ ಅಲ್ವಾ. ಸೊ ಹಾಗಾದ್ರೆ ನೋಡ್ರಿ ಡಾಕ್ಟರ್ ಬಾಯ್ ಬಾಯಿಂಗ್ ಅಂತ ಹೇಳಕ್ಕಾಗಲ್ಲ, ಗರ್ಲ್ ಗರ್ಲಿಂಗ್ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಚೇಂಜಸ್ ಆಗಿಲ್ಲ. ಇವೊಂದು ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾಮ್ ಇದ್ರೂ ಸಹ ಅಲ್ಲಿ ಏನೂ ಆಗಲ್ಲ. ನಾನ್ ಏನ್ ಅದೀನಿ ನನ್ನ ಇರುವಿಕೆಯನ್ನು ತೋರಿಸ್ತದೆ, ಓಕೆನಾ? ಸೊ ಇಲ್ಲಿ ನೋಡಿ ಸ್ನೇಹಿತರೆ ಸಬ್ಜೆಕ್ಟ್ ಇದೆ ನೋಡ್ರಿ, ಐ ಅಂತಾನು ತಗೊಳ್ರಿ, ಐ ಹೆಲ್ಪಿಂಗ್ ವರ್ಬ್ ಯಾಮ್ ಅಂತಾನು ತಗೊಳ್ರಿ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಎರಡು ವರ್ಬ್ ಇದ್ರೆ ಐ ಎನ್ ಜಿ ಬಂದ್ಬಿಡ್ಬೇಕು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಐ ಆಮ್, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಗೋ ಅಂತ ಇತ್ತಪ್ಪ, ಐ ಆಮ್ ಗೋ. ಸೊ ಐ ಆಮ್ ಗೋ ಅನ್ನೋದು ರಾಂಗ್ ಆಗತ್ತೆ ಸ್ನೇಹಿತರೆ, ಬರ್ದಿಟ್ಕೊಳ್ರಿ. ಸೊ ಐ ಆಮ್ ಇತ್ತಂದ್ರೆ ಐ ಆಮ್ ಗೋಯಿಂಗ್ ಅಂತಾನೆ ಆಗ್ಬೇಕು, ಇದು ರೈಟ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಹೆಲ್ಪಿಂಗ್ ವರ್ಬ್ ಮತ್ತೆ ಇಲ್ಲೇನಾದ್ರೂ ಮೇನ್ ವರ್ಬ್ ಬಂತಂದ್ರೆ ನಾವೇನ್ ಮಾಡ್ಬೇಕು, ಪ್ಲಸ್ ಐ ಎನ್ ಜಿ ಅನ್ನ ಹಾಕ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ನಾನು ಹೇಳಿದ್ದು, ಸಬ್ಜೆಕ್ಟ್ ಸೊ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಗೋ ಇತ್ತಂದ್ರೆ ಐ ಎನ್ ಜಿ ಬರಬೇಕು. ನೀಟಾಗಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೋಡ್ರಿ ಇಲ್ಲಿ ನಾನು ಮಾಡುತ್ತೇನೆ, ಹೇಳುತ್ತೇನೆ, ಕೇಳುತ್ತೇನೆ, ಬರೆಯುತ್ತೇನೆ, ನಾನು ನೋಡುತ್ತಿದ್ದೇನೆ, ಮಾಡುತ್ತಿದ್ದೇನೆ, ಕೇಳುತ್ತಿದ್ದೇನೆ, ಏನೇ ಬರ್ಲಿ ಸ್ನೇಹಿತರೆ, ಅಲ್ಲಿ ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳು ಬಂದ್ರೆ ನಾವೇನ್ ಮಾಡ್ಬೇಕು, ಐ ಎನ್ ಜಿ ಅನ್ನ ಬಳಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಏನ್ ಮಾಡೋಣ, ಪಾಸ್ಟ್ ಅಲ್ಲಿ ಬಂದ್ರೆ ಹೇಗಿರತ್ತೆ? ಪಾಸ್ಟ್ ಅಲ್ಲಿ ಸರ್ ಈಗ ಪ್ರೆಸೆಂಟ್ ಅಲ್ಲಿ ಕಲ್ತೀವಿ, ಈಸ್ ಆಮ್ ಆರ್ ಇದೆ. ಸೊ ಐ ಆಮ್ ಅ ಡಾಕ್ಟರ್. ಸರ್ ನಾ ಡಾಕ್ಟರ್ ಇದ್ದೆ, ಅವಾಗ ನಾನು ಗಾಯಕಿ ಇದ್ದೆ, ಅವಾಗ ನಾನು ಇಂಜಿನಿಯರ್ ಇದ್ದೆ. ಹಾಗಾದ್ರೆ ಏನ್ ಬಳಸ್ಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಲ್ವಾ? ಸೊ ಇದೇ ಕ್ಯೂರಿಯಾಸಿಟಿಯಿಂದ ಕುತ್ಕೊಳ್ಳಿ, ನಾನ್ ನಿಮ್ಗೆ ಅತ್ಯಂತ ಅಚ್ಚುಕಟ್ಟಾಗಿ ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ. ನೋಡಿ ಒಂದು ಮಾತನ್ನ ನೆನ್ಪಿಡಿ, ಯಾರು ನಾನು ಕಲಿತೀನಿ ಅಂತಕ್ಕಂತಹ ಛಲವನ್ನ ಇಟ್ಟುಕೊಂಡು ಈ ವಿಡಿಯೋಗಳನ್ನ ನೋಡ್ತಾರೋ ನಾನು ನಿಮ್ಗೆ ಬರ್ಕೊಡ್ತೇನೆ. at the end of the day ಅಥವಾ at the end of the my course, definitely you will gonna speak English like anything. I tell you, I promise you. You don't believe in me, but you believe in my teaching. Definitely I will gonna make difference in you, that's for sure, no doubt at all. Okay, so next ನಾವು ಪಾಸ್ಟ್ ಅನ್ನು ನೋಡೋಣ ಸ್ನೇಹಿತರೆ, ಓಕೆನಾ? ಸೊ ಏನ್ ಮಾಡೋಣ, ಪಾಸ್ಟ್ ಅಲ್ಲಿ ಬಿ ಫಾರ್ಮ್ಸ್ ಗಳು ಹೇಗ್ ಬರುತ್ತೆ ಅಂತ ನೋಡ್ಕೋತಾ ಹೋಗೋಣ ಸ್ನೇಹಿತರೆ. ನೋಡಿ ಇದು ಪ್ರೆಸೆಂಟ್ ಆಗಿತ್ತು. ಸೊ ಇಲ್ಲೇ ನಿಮ್ಗ ಪ್ರೆಸೆಂಟ್ ಅನ್ನ ಈಗ ನೋಡ್ರಿ, ಈಗ ಪ್ರೆಸೆಂಟ್ ತೆಗೆದು ನಾನು ಪಾಸ್ಟ್ ಹಾಕ್ತೀನಿ ಸ್ನೇಹಿತರೆ. ಪ್ರೆಸೆಂಟ್ ತೆಗೆದು ಏನ್ ಮಾಡ್ತೀನಿ, ಪಾಸ್ಟ್ ಹಾಕ್ತೀನಿ ಸ್ನೇಹಿತರೆ. ಪಾಸ್ಟ್ ಒಳಗಡೆ ಏನಾಗತ್ತೆ ನೋಡಿ, ಪಾಸ್ಟ್ ಅಂದ್ರೆ ಏನ್ರಿ, ಆಗ. ನೋಡ್ರಿ ಈಗ ಅಂದ್ರೆ ಪ್ರೆಸೆಂಟ್, ಹೌದಾ? ಸೊ ಆಗ ಅಂದ್ರೆ ಪಾಸ್ಟ್. ಆಗ ನಾ ಅಲ್ಲಿದ್ದೆ, ಆಗ ನಾ ಅದನ್ನ ಮಾಡ್ತಾ ಇದ್ದೆ, ಆಗ ನಾ ಹೇಳ್ತಾ ಇದ್ದೆ, ಆಗ ನಾನು ಟೀ ಶಾಪ್ ಅಲ್ಲಿ ಇದ್ದೆ, ಆಗ ನಾನು ಮೈಸೂರಲ್ಲಿದ್ದೆ. ಆ ರೀತಿ ಆಗ ಅಂತಕ್ಕಂಥದ್ದನ್ನು ಹೇಳ್ಬೇಕಾದ್ರೆ ಅಥವಾ ಪಾಸ್ಟ್ ಬಗ್ಗೆ ಮಾತನಾಡಬೇಕಾದ್ರೆ, ನಿಮ್ಮ ಭೂತಕಾಲದ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಹೇಗೆ ಅದನ್ನ ಬಳಸ್ತೀವಿ. ಸೊ ಅಲ್ಲಿನೂ ಐ ಆಮ್ ಧಾರವಾಡ ಅಂತ ಹೇಳಕ್ಕಾಗಲ್ಲ, ಐ ಆಮ್ ಅಂತ ಹೇಳಕ್ ಬರೋಂಗಿಲ್ಲ. ಯಾಕ, ಯಾಮ್ ಅಂತಕ್ಕಂಥದ್ದು ಪ್ರಸ್ತುತ, ಈಗ ಸದ್ದ ಏನ್ ಮಾಡತ್ತೀನಿ. ವಾಟ್ ಆರ್ ಯು ಡೂಯಿಂಗ್? You are watching my video. What I am doing? I am teaching you English, isn't it? So ಇಲ್ಲಿ ಯಾಮ್ ಆರ್ ಬರ್ತೈತಿಲೋ. ಸೊ ಐ ತಗೊಂಡಾಗ ಯಾಮ್ ಬಂತು, ಯು ತಗೊಂಡಾಗ ಆರ್ ಬರ್ತಾ ಇದೆ. ಸೊ ಯಾಕೆ, ಅದು ಪ್ರೆಸೆಂಟ್ ಅಲ್ಲಿ ಇದೆ. ಸೊ ನೋಡಿ ಪಾಸ್ಟ್ ಅಲ್ಲಿ ಹೇಗೆ ಬರ್ತದೆ, ಬಿ ಫಾರ್ಮ್ ಒಳಗಡೆ ನೋಡಿ ಇಲ್ಲಿ ವಾಸ್ ಮತ್ತೆ ವರ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಒಂದ್ ನೆನ್ಪಿಟ್ಕೊಡ್ರಿ, ಇದು ಒಂದು ಅಂದ್ರೆ ಸಿಂಗುಲರ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಬರ್ಕೊಳ್ಬೇಕು. ವರ್ ಅಂತಕ್ಕಂಥದ್ದು ನಾವು ಸ್ನೇಹಿತರೆ ಪ್ಲೂರಲ್ ಬರುತ್ತಲ್ವಾ, ಪ್ಲೂರಲ್ ಸಬ್ಜೆಕ್ಟ್ ಏನ್ ಬರುತ್ತಲ್ವಾ, ಅಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಅಥವಾ ಪ್ಲೂರಲ್ ನೌನ್ ಅಂತ ಬರುತ್ತಲ್ಲ, ಪ್ಲೂರಲ್ ನೌನ್ಸ್ ಅಂತ ಏನ್ ಬರುತ್ತಲ್ಲ ಅಲ್ಲಿ ನಾವು ಬಳಸ್ತೀವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ನೋಡ್ಕೊಡ್ರಿ, ಒಂದಕ್ಕಿಂತ ಹೆಚ್ಚು ಬಂದಾಗ ನಾವು ವರ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಐ ಇದೆ ಸ್ನೇಹಿತರೆ. ಸೊ ಐ ಜೊತೆ ಏನ್ ಹೋಗುತ್ತೆ ನೋಡಿ, ಇಲ್ಲಿ ಪಾಸ್ಟ್ ಅಂತ ಹೇಳ್ಬಿಟ್ಟಿದೀನಿ. ಸೊ ಐ ಜೊತೆ ಏನ್ ಹೋಗುತ್ತೆ, ಸೊ ನೋಡ್ರಿ ಐ ಜೊತೆ ವಾಸ್ ಹೋಗುತ್ತೆ, ಐ ವಾಸ್. ಈಗ ನೋಡ್ರಿ ಆಗ್ಲೇ ನಾನು
ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳಿದೀನಿ. ಸೊ ಈಗ ನಾನು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕೇರಳ ವಿಶ್ವವಿದ್ಯಾಲಯದ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೆ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಐ ವಾಸ್ ಅ ಸ್ಟೂಡೆಂಟ್. ಐ ವಾಸ್ ಅ ಸ್ಟೂಡೆಂಟ್ ಆಫ್ CUK. ನೋಡ್ರಿ ಇಲ್ಲಿ ವಾಸ್ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ, ಕಾಲವನ್ನು ತೋರಿಸ್ತಾ ಇದೆ. ಈಗ ರವಿ ಸರ್ ಅವರು ಸೆಂಟ್ರಲ್ ಯೂನಿವರ್ಸಿಟಿ ಕೇರಳದ ವಿದ್ಯಾರ್ಥಿಯೋ ಅಥವಾ ಆಗಿದ್ದೆ ನಾನು, ಇವಾಗಿಲ್ಲ, ಆಗ. ಹೌದಾ? ಸೊ ಇದು ಆಗ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಐ ವಾಸ್, ಐ ಆಮ್ ಅಲ್ಲ, ಯಾಕಂದ್ರೆ ಆಮ್ ಅಲ್ಲಿ ನಾನು ಈಗ ಪ್ರಸ್ತುತದಲ್ಲಿ ಇಲ್ಲ, ಈಗ ನಾನು ಧಾರವಾಡದಲ್ಲಿ ಇದ್ದೀನಿ, ಹಂಗಾಗಿ ಐ ವಾಸ್ ಅ ಸ್ಟೂಡೆಂಟ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕೇರಳ. ಓಕೆನಾ? ಸೊ ನೋಡ್ರಿ ಇಲ್ಲಿ ಯು ನೋಡ್ರಿ, ಯು ವರ್, ನಾ ಹೇಳ್ದಾಗೆ ಎಲ್ಲಿ ಯು ಅಂತ ಬರುತ್ತೋ ಪ್ಲೂರಲ್ ಇದ್ದಾಗ ಯು ವರ್ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ವಿ ನೋಡಿ, ವಿನು ಸಹ ವಿ ವರ್ ಅಂತ ಹೇಳ್ಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಯು ವರ್, ನೋಡ್ರಿ ನೀನು ನನ್ನ ಸ್ನೇಹಿತ ಆಗಿದ್ದೆ, ನನ್ನ ಸ್ನೇಹಿತ ಆಗಿದ್ದೆ, ಈಗಲ್ಲ. ಈಗ ನಾವ್ ಹೇಳ್ತಿರ್ತೀವಿ ಅವ್ರು ನನ್ನ ಸ್ನೇಹಿತರು ಅವಾಗಿದ್ರು ಈಗಿಲ್ಲ ಅಂದ್ರೆ ನಾವು ಆಗಿನ ಬಗ್ಗೆ ಮಾತಾಡ್ತಿದೀವಿ. ಓಕೆನಾ? ಸೊ ನೋಡ್ರಿ ಇಲ್ಲಿ ಯು ವರ್ ಮೈ ಫ್ರೆಂಡ್ ಅಂದ್ರೆ ನೀನು ನನ್ನ ಸ್ನೇಹಿತ ಆಗಿದ್ದೆ, ಈಗಿಲ್ಲ. ನೀನು ನನ್ನ ಸ್ನೇಹಿತ ಆಗಿದ್ದೆ, ಈಗಿಲ್ಲ. ನೀಟಾಗಿ ನೀವು ನನ್ನ ಕನ್ನಡವನ್ನ, ನನ್ನ ಬಾಯಿಂದ ಏನನ್ನ ನಾನು ಮಾತನಾಡ್ತೇನೆ ಎಲ್ಲದನ್ನ ಒಂದ್ಸರಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಾನು ಆಫ್ಲೈನ್ ಇಲ್ಲಾಂದ್ರೆ ನಿಮ್ ಕೈಲೇನೆ ಪ್ರಾಕ್ಟಿಕಲ್ ಆಗಿ ಮಾಡಿಸಿ, ನಿಮ್ ಕೈಲಿ ಉದಾಹರಣೆಗಳನ್ನ ಕೊಡಿಸಿ ನಾನು ತುಂಬಾ ಚೆನ್ನಾಗಿ ನಾನು ನಿಮ್ಮ ಬಾಯಿಂದ ಹೊರಗೆ ತರಿಸ್ತೀನಿ ಸ್ನೇಹಿತರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿರೋದ್ರಿಂದ ನಾವು ಆನ್ಲೈನ್ ಸಲ ನೀವು ಈ ರೀತಿ ನೀವು ಏನ್ ಮಾಡ್ತಾ ಹೋಗ್ತಿರ್ಬೋದು. ಸೊ ಓಕೆನಾ? ನೋಡ್ರಿ ಸ್ನೇಹಿತರೆ, ದೇವರ್, ಇಲ್ಲಿ ನೋಡ್ರಿ ವಿ ವರ್ ಐತ್ರಿ ಸ್ನೇಹಿತರೆ. ನೋಡ್ರಿ ನಾವೆಲ್ಲರೂ ಬಾಲ್ಯದಲ್ಲಿ ಫ್ರೆಂಡ್ಸ್ ಗಳಾಗಿದ್ವಿ, ಆಮೇಲೆ ನಾವು ಅಲ್ಲಿ ಹೈಸ್ಕೂಲ್ ಫ್ರೆಂಡ್ಸ್ ಆಗಿದ್ವಿ ಅಂತ ಹೇಳ್ಬೇಕಾದ್ರೆ ಆಗಿದ್ವಿ, ಅಥವಾ ನಾವೆಲ್ಲ ನಿನ್ನೆ ಟೀ ಪಾಯಿಂಟ್ ಅಲ್ಲಿ ಇದ್ವಿ ನೋಡ್ರಿ ಇದ್ವಿ. ಓಕೆ, ನಾವ್ ನಿನ್ನೆ ಅಲ್ಲಿ ಇದ್ವಿ ಅಂದ್ರೆ ವಿ ವರ್ ಅಟ್ ಟೀ ಪಾಯಿಂಟ್. ನೋಡ್ರಿ ವಿ ವರ್ ಅಟ್ ಟೀ ಪಾಯಿಂಟ್, ನಾವು ಟೀ ಪಾಯಿಂಟ್ ಅಲ್ಲಿ ಇದ್ವಿ ಅಂತ ಹೇಳ್ಬೇಕಾದ್ರೆ ಈ ವರ್ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ ಸ್ನೇಹಿತರೆ, ನಮ್ಮ ಕಾಲವನ್ನ ತೋರಿಸ್ತಾ ಇದೆ. ನಾವು ಆಗಿದ್ವಿ ಅಂತಕ್ಕಂಥದ್ದನ್ನ ನಮ್ಗೆ ತೋರಿಸ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನೋಡ್ರಿ ಕೂಡ ಪ್ಲೂರಲ್ ಅದ, ಹಂಗಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬೇಕಾಗ್ತದ. ಸೊ ಹಂಗಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ವರ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ನೋಡ್ರಿ ಇಲ್ಲಿ ದೇ ವರ್ ಮೈ ಟೀಚರ್ಸ್, ದೇ ವರ್ ಮೈ ಟೀಚರ್ಸ್, ಅವರು ನನ್ನ ಶಿಕ್ಷಕರಾಗಿದ್ರು, ಈಗಿಲ್ಲ ಆಗಿದ್ರು. ಅರ್ಥ ಆಗ್ತಿದ್ಯಾ ಅಲ್ವಾ? ಸೊ ಈ ರೀತಿ ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಓಕೆ ಫೈನ್. ಸೊ ಪ್ಲೂರಲ್ ನೌನ್ಸ್ ಅಂತ ಅಂದ್ರೆ ಆಗಲೇ ಹೇಳಿದೆ ನಾನು, ಬಾಯ್ಸ್, ಗರ್ಲ್ಸ್, ಸ್ಕೂಲ್ಸ್, ಚೇರ್ಸ್, ಪೆನ್ಸ್. ಓಕೆ, ನಿಮ್ಮ ಪೆನ್ಗಳು ಅಲ್ಲಿ ಇದ್ವು ಅಂತ ಹೇಳ್ಬೇಕು. ಇಲ್ಲಲ್ಲ, ಐ ಥಿಂಕ್ ನಾ ನಿಮ್ ಪೆನ್ಗಳನ್ನ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಯುವರ್ ಪೆನ್ಸ್ ವರ್. ನೋಡ್ರಿ ಇಲ್ಲಿ ಪೆನ್ಸ್ ವರ್, ಪೆನ್ ಅಂದ್ರೆ ಒಂದ್ರಿ, ಪೆನ್ಸ್ ಅಂದ್ರೆ ಪೆನ್ನುಗಳು. ಹೌದಾ? ಪೆನ್ಸ್ ವರ್. ನೋಡ್ರಿ ಪೆನ್ಸ್ ವರ್ ದೇರ್ ಅಂದ್ರೆ ಏನ್ರಿ, ಅಲ್ಲಿ. ಪೆನ್ಸ್ ವರ್ ದೇರ್ ಅಂದ್ರೆ ಅಲ್ಲಿ ಪೆನ್ಗಳು ಇದ್ವು ಅಂತ ಹೇಳ್ಬೇಕಾದ್ರೆ ನಾವು ಪೆನ್ಸ್ ವರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನೋಡ್ರಿ ಇಲ್ಲಿ ಆಮೇಲೆ ನಾನು ಹೇಳಿದೆ ನಿಮ್ಗೆ ಪೆನ್, ನೋಡ್ರಿ ಇಲ್ಲಿ ಪ್ಲೂರಲ್ ನೌನ್ಸ್ ಅಂದ ತಕ್ಷಣ ಪೆನ್ ಅನ್ನ ತಗೊಂಡಿದೀನಿ. ನೋಡ್ರಿ ಹಿ ಅಂತ ಹೇಳಿದ ತಕ್ಷಣ ಏನ್ ತಗೋತೀವಿ? ನೋಡ್ರಿ he was, ಸಿಂಗುಲರ್ ಅಲ್ವಾ? he was a doctor, ಅವನೊಬ್ಬ ವೈದ್ಯ ಇದ್ದ. ನೋಡ್ರಿ he was a doctor. ಸೊ he is a doctor ಅಂದ್ರೆ ಅವ ಈಗ ಅದಾನ ಅಂತ ಹೇಳಿ, he was ಅಂದ್ರೆ ಆಗಿದ್ದ ಅಂತ ಹೇಳಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಕೆನಾ? ಸೊ ಸಿ ನೋಡ್ರಿ, ಸಿ ವಾಸ್, ಓಕೆ, ಸಿ ವಾಸ್ ಅ ಸಿಂಗರ್. ನೋಡ್ರಿ ಸಿ ವಾಸ್ ಅ ಸಿಂಗರ್. ನಿಮ್ಗೆ ಇವಾಗೆಲ್ಲ ಡೌಟ್ ಬರ್ತಿರ್ಬೇಕು, ಸರ ಈ ಯಾಕೆ ಬರ್ತಾ ಅದು? ಹೌದಾ? ಸೊ ಯಾಕೆ ಬರ್ತಾ ಇದೆ ಇಲ್ಲಿ? ಸೊ ಅವುಗಳು ಆರ್ಟಿಕಲ್ ಅದಾವ ಸ್ನೇಹಿತರೆ. ಆರ್ಟಿಕಲ್ ಅಂತ ಕನ್ನಡದಲ್ಲಿ ಉಪಪದ ಅಂತ ಕರಿತೀವಿ. ಅದನ್ನ ಮುಂದಿನ ದಿನಗಳಲ್ಲಿ ಎ ಆಂಡ್ ನೀವೆಲ್ಲ ಕೇಳೇ ಇರ್ತೀರಿ. ಅದನ್ನ ಹ್ಯಾಕ್ ಬಳಸ್ಬೇಕು, ಎಲ್ಲಿ ಬಳಸ್ಬೇಕು, ನಾನ್ ನಿಮ್ಗೆ ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಎಲ್ಲವನ್ನ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಬೇಕಾಗಿದೆ. ನೀವು ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ರೆ ನೀವು ಯಾವ ರೀತಿ ಹೇಳ್ತೀರಿ ಆ ರೀತಿ ಇಂಗ್ಲಿಷ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಈಗ ನೋಡಿ ಸ್ನೇಹಿತರೆ, ಇಟ್ ನೋಡ್ರಿ, ಇಟ್ ವಾಸ್, ನೋಡ್ರಿ ಇಟ್ ವಾಸ್ ಅ ಡಾಗ್. ಅದು ಒಂದು
ನಾಯಿ ಆಗಿತ್ತು. ಈಗ ನಾಯಿ ಬೊಗಳು ಹೋಗ್ಬಿಡತ್ತೆ. ನೀವಪ್ಪ ಬಂದು ಅದೇನ್ಲೆ ಅಂತ ಕೇಳ್ತಾರ, ಅವಾಗ ಏನಂತೀರಿ? ಅದು ನಾಯಿ ಇತ್ತು ಅಂತೀವಿ ನಾವು. ನಾಯಿ ಇದೆ ಅಂದ್ರೆ ಈಗ ಇರ್ಬೇಕಲ್ಲಿ. ನಾಯಿ ಇತ್ತು ಅಂತಂದ್ರೆ ಇಟ್ ವಾಸ್ ಅ ಡಾಗ್ ಅಂತ ಹೇಳ್ಬೇಕು ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ನೋಡ್ರಿ, ಸಿಂಗುಲರ್ ಅಂತ ಹೇಳಿದ ತಕ್ಷಣ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಸಿಂಗುಲರ್ ಅಂತ ಆಗಲೇ ಹೇಳಿದೆ ನಾನು. ಇಲ್ಲಿ ಪೆನ್ಸ್ ಅಂತ ತಗೊಂಡಿವಿ, ಇಲ್ಲಿ ಪೆನ್ ಅಂತ ತಗೊಂಡ್ಬಿಡ್ರಿ, ಇಲ್ಲ ಬುಕ್ ಅಂತ ತಗೊಳ್ರಿ. ಓಕೆ ನೋಡ್ರಿ, ಬುಕ್ ವಾಸ್ ದೇರ್, ಪೆನ್ ವಾಸ್ ದೇರ್, ಬುಕ್ ವಾಸ್ ದೇರ್. ವಾಸ್ ಅಂತಕ್ಕಂಥದ್ದು ಒಂದ್ರ ಬಗ್ಗೆ ಮಾತನಾಡುತ್ತೆ, ಬುಕ್ ಅನ್ನೋದು ಒಂದೇ ಇದೆಯಲ್ಲೋ, ಪೆನ್ ಅನ್ನೋದು ಒಂದಿದೆಯಾ? ಸೊ ಹೀಗೆ ನಮ್ಗೆ ಎಲ್ಲಿ ಸಿಂಗುಲರ್ ಬರ್ತದೋ ಅಲ್ಲಿ ವಾಸ್ ಬರ್ತದ, ಎಲ್ಲಿ ಪ್ಲೂರಲ್ ಬರ್ತದೋ ಅಲ್ಲಿ ವರ್ ಬರ್ತದೆ. ಇನ್ನೊಂದು ನೆನಪಿರ್ಲಿ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಐ ಜೊತೆಗೆ ವರ್ ಕೂಡ ಬರುತ್ತೆ. ಐ ಜೊತೆ ವರ್ ಬರುತ್ತೆ. ಐ ಜೊತೆ ಐ ಬರುತ್ತೆ. ಈ ವಾಸ್ ಬರ್ತದ ಸರ್, ವರ್ ಹೆಂಗ್ ಬರ್ತದ? ವೆರಿ ಸಿಂಪಲ್ ಸ್ನೇಹಿತರೆ. ನೀವು ಇಮ್ಯಾಜಿನರಿ ಥಿಂಗ್ಸ್ ಅನ್ನ ಹೇಳ್ತೀರಿ ಗೊತ್ತಾ? ಹೈಪೋಥೆಟಿಕಲ್ ಅಂದ್ರೆ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡ್ಬಿಡೋದು. ಹೇಗೆ? ನಾನು ರತನ್ ಟಾಟಾ ಆಗಿದ್ದಿದ್ರೆ, ಇಫ್ ಐ ವಾಸ್ ಅಲ್ಲ, ಇಫ್ ಐ ವರ್. ನೋಡ್ರಿ, ಇಫ್ ಐ ವರ್ ರತನ್ ಟಾಟಾ ಐ ವುಡ್ ಹೆಲ್ಪ್ ಪುವರ್ ಪೀಪಲ್. ಅರ್ಥ ಆಗ್ತಿದ್ಯಾ? ಸೊ ಇಫ್ ಐ ವರ್ ರಿಚ್, ನಾನು ರಿಚ್ ಆಗಿದ್ದಿದ್ರೆ, ಶ್ರೀಮಂತನಾಗಿದ್ದಿದ್ರೆ, ರೈಟ್? ಇಫ್ ಐ ವರ್ ಎಲನ್ ಮಾಸ್ಕ್, ನಾನು ಎಲನ್ ಮಾಸ್ಕ್ ಆಗಿದ್ದಿದ್ರೆ. ಈ ರೀತಿ ಆಗಿದ್ದಿದ್ರೆ ಅಂದ್ರೆ ಇಮ್ಯಾಜಿನರಿ ಸಿಚುವೇಶನ್ ಗಳನ್ನ ಹೇಳಬೇಕಾದ್ರೆ ನಾವು ಐ ವರ್ ಅಂತ ಬಳಸ್ತೀವಿ. ನೆನ್ಪಿಟ್ಕೊಡ್ರಿ ಫಾರ್ ದ ನಾಲೆಡ್ಜ್, ಯಾಕಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಹೀಗೆ ಕೇಳ್ಬಿಡ್ತಾರೆ. ಸೊ ಅವಾಗ ಅಲ್ಲಿ ಇಮ್ಯಾಜಿನರಿ ಸಿಚುವೇಶನ್ ಇತ್ತಂದ್ರೆ ಇಫ್ ಡ್ಯಾಶ್ ಐ ವಾಸ್ ಲೈಕ್ ಬಿಲಿಯನಿಯರ್, ಈ ರೀತಿ ಏನಾದ್ರು ಕೊಟ್ರೆ ನೀವು ಅಲ್ಲಿ ವಾಸ್ ಅನ್ನ ಹಚ್ಚಂಗಿಲ್ಲ, ವರ್ ಅನ್ನ ಹಚ್ಚಬೇಕು. ಎಕ್ಸಾಮ್ಸ್ ಅಲ್ಲಿ ಕೆಲವೊಂದು ಟೈಮ್ ಕೇಳಿದಾರೆ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ರಿ ಸ್ನೇಹಿತರೆ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಇಲ್ಲ ಅಂದ್ರ ನಿಮ್ಮ ಬುಕ್ಸ್ ಗಳಲ್ಲಿ ನೀಟಾಗಿ ನಿಧಾನವಾಗಿ ಬರ್ಕೊಳ್ರಿ. ಏನ್ ಗೊತ್ತಾಗಲ್ಲ ಅದನ್ನ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೇಗ್ ಬೇಕು ನಿಮ್ಗ ಹಾಗೆ ಇಂಗ್ಲಿಷ್ ಅನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಹರಿಬರಿ ಒಳಗಡೆ ಯಾರೋ ವಿಡಿಯೋ ನೋಡ್ಲಿ ಅಂತ ಹೇಳಿ ಮಾಡಕ್ ಹೋಗೋದಿಲ್ಲ ಸ್ನೇಹಿತರೆ. ನಿಮಗೆ ಇಂಗ್ಲಿಷ್ ಕಲಿಸ್ಬೇಕಾದದ್ದು ನನ್ನ ಪ್ರೈಮರಿ ಇಂಟೆನ್ಷನ್ ಆಗಿದೆ. ಸೊ ಯು ಜಸ್ಟ್ ಬಿಲೀವ್ ಮೀ, ಬಿಕಾಸ್ ಮೆನಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ ಹಿಯರ್ ಬಿಕಾಸ್ ದೇ ಡು ನಾಟ್ ನೋ ವೇರ್ ಟು ಯೂಸ್ am, where to use are, were, right? They get confused. So that's why you just get ready to learn everything. Now I have already told you, just open your eyes and open your ears. That definitely I will gonna teach you. There is no doubt. ನೀವು ಏನು ಖಾಲಿ ಚೀಲವಾಗಿ ಕೂತಿರ್ಬೇಕಷ್ಟೇ, ಅದಷ್ಟೇ ನನಗೆ ಬೇಕಾಗಿರೋದು. ನೀವು ಎಲ್ಲ ನನಗೆ ಗೊತ್ತದ, ನನಗೆಲ್ಲ ತಿಳಿತದ, ನನಗೆ ಬರ್ತದ, ಅಯ್ಯೋ ಈಸಿಯ ಮಾಡಿ ಯಾರಿಗ್ ಬರೋದಿಲ್ಲ, ಆ ರೀತಿಯಾದಂತಹ ಮೈಂಡ್ ಸೆಟ್ ಇಂದ ಕೂತ್ಕೊಂಡ್ರೆ ನಾವು ಏನನ್ನೂ ಕಲಿಯಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂಡ್ ಜಸ್ಟ್ ಲರ್ನ್ ದ ಥಿಂಗ್ಸ್. ಓಕೆ, ಹೊಸ ವಿಷಯಗಳನ್ನ ಏನಾದ್ರು ಕಲ್ತಿದೀವಿ ಅಂತ ಅನಿಸ್ತಾ ಇದ್ರೆ ನೀವು ನಿಮ್ಮ ಮನೆಯವರ ಅಥವಾ ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ರಿ. SSC GD ಯಾರು ಓದ್ತಾ ಇದ್ದಾರೆ, ಅಥವಾ ಯಾರು MTSC ಗೆ, ಯಾರು SDA ಗೆ, FDA ಗೆ, GPS ಸ್ಟಾರ್, HS ಸ್ಟಾರ್, PS ಸ್ಟಾರ್ ಯಾರು ಓದ್ತಾರೆ, PSI ಟ್ರಾನ್ಸ್ಲೇಷನ್ ಗೆ ಯಾರು ಓದ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಬೇಸಿಕ್ಸ್ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ತಾವ್ ಏನು ಮಾಡಕ್ ಆಗೋದಿಲ್ಲ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ನೋಡ್ರಿ ಏನಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೂ ಇಂಗ್ಲಿಷ್ ಗೊತ್ತಿರ್ಬೇಕು ಸ್ನೇಹಿತರೆ, ಆಗ ಮಾತ್ರ ನೀವೇನಾದ್ರೂ ಕಲೀಲಿಕ್ಕೆ ಆಗ್ತದ. ಅದನ್ನ ಗಮನದಲ್ಲಿಟ್ಕೊಂಡು ನೀವು ವಿಡಿಯೋಗಳನ್ನ ತುಂಬಾ ಚೆನ್ನಾಗಿ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾ ಮತ್ತೊಮ್ಮೆ ನಿಮ್ಗೆ ಮಾಡ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.